ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ಕೊರೋನಾ ನಿಯಂತ್ರಣ ಮೀರ್ತಾ ಇದೆ ಅನ್ನುವ ಸುದ್ದಿ ಬಂದಾಗ ಇದ್ದುದರಲ್ಲೇ ಸ್ವಲ್ಪ ಸಮಾಧಾನ ಆಗೋದು, ಬೇರೆ ರಾಜ್ಯಗಳ ಕಥೆ ಏನಿದೆ ಅಂತ ನೋಡಿದಾಗ. ಆದರೆ ಯಾವ ಹಂತದಲ್ಲಾದರೂ ಮಹಾಸ್ಫೋಟ, ಕೊರೋನಾ ಮಹಾಸ್ಫೋಟ ಸಂಭವಿಸಬಹುದು ಅನ್ನುವ ಸ್ಥಿತಿಯಲ್ಲಿ ನಾವಿದ್ದೀವಿ. ನಾಳೆ ಒಂದು ವೇಳೆ ಕರ್ನಾಟಕದ ಸ್ಥಿತಿ ಕೂಡ ದೆಹಲಿಯಂತೆ ಆದರೆ, ಮಹಾರಾಷ್ಟ್ರದಂತೆ ಆದರೆ, ಮುಂಬೈಯಂತೆ ಆದರೆ ಆಗ ಏನು ಮಾಡಬೇಕು, ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ಈಗ ಅಲ್ಲಿ ಏನು ಮಾಡಲಾಗ್ತಾ ಇದೆ ಅನ್ನೋದನ್ನು ತಿಳಿದುಕೊಳ್ಳಬೇಕು. ತಜ್ಞರು ಒಂದಷ್ಟು ಸಲಹೆ ಕೊಟ್ಟಿದ್ದಾರೆ. ಇಂಟ್ರೆಸ್ಟಿಂಗ್ ಆಗಿವೆ ಸಲಹೆಗಳು. ಕೊರೋನಾ ಪೇಷಂಟ್ಗಳಿರುವ ಮನೆಗಳ ಪೈಕಿ 85% ಮನೆಗಳು ಕೋವಿಡ್ ವಾರ್ಡ್ಗಳಾಗಬೇಕು ಅಂತ ಇದೆ ತಜ್ಞರ ಸಲಹೆ. ಆಶ್ಚರ್ಯಕರವಾಗಿದೆ ಈ ಸಲಹೆಗಳು. ಇದುವರೆಗೂ ತಜ್ಞರ ಸಲಹೆ ಅಂದರೆ ನೀವು ಅಂತರ್ಜಿಲ್ಲಾ ಓಡಾಟವನ್ನು ನಿಲ್ಲಿಸಬೇಕು ಅನ್ನುವ ಸಲಹೆಯನ್ನು ಗಂಭೀರವಾಗಿ ನೋಡಿದ್ದೀರಿ. ಅದನ್ನು ಹೊರತುಪಡಿಸಿ ಪ್ರಮುಖ ಸಲಹೆಗಳಿವೆ. ಆ ಸಲಹೆಗಳೇನು ಅನ್ನೋದನ್ನು ತೋರಿಸ್ತಾ ಇದ್ದೀವಿ. ಒಂದು ಸಲ ಬೇರೆ ಬೇರೆ ರಾಜ್ಯಗಳ ಕಥೆ ಏನಿದೆ ಅಂತ ಹೇಳ್ತೀವಿ ನೋಡಿ. ಮಹಾರಾಷ್ಟ್ರದಲ್ಲಿ 1,52,765 ಒಟ್ಟು ಕೇಸು. ಮಹಾರಾಷ್ಟ್ರ 1.5 ಲಕ್ಷ ದಾಟಿದೆ ಸಂಖ್ಯೆ. ಆಕ್ಟಿವ್ ಕೇಸ್ಗಳ ಸಂಖ್ಯೆ 65,000 ಮೇಲಿದೆ. ಗುಣಮುಖರಾಗಿರುವಂಥವರು 79,815, ಸಾವು 7,106. ಮಹಾರಾಷ್ಟ್ರದ ಸಂಖ್ಯೆ 1.5 ಲಕ್ಷ ಒಟ್ಟು, ಸಾವುಗಳೇ 7,100 ಆಗಿದೆ. ಇನ್ನು ಅಲ್ಲಿ ಮುಂಬೈಯನ್ನು ನೋಡಿದ್ರೆ ಮಹಾರಾಷ್ಟ್ರದಲ್ಲಿ ಟೋಟಲ್ 1.5 ಲಕ್ಷ ಆದರೆ ಮುಂಬೈಯಲ್ಲೇ 72,000 ಇದ್ದಾರೆ. 72,175. ಆಕ್ಟಿವ್ ಕೇಸ್ಗಳು 28,244. ಗುಣಮುಖರಾಗಿರುವಂಥವರು 39,744. ಮುಂಬೈ ನಗರ ಒಂದರಲ್ಲೇ ಸಾವುಗಳು 4,179. ಇನ್ನು ದೆಹಲಿ 77,240 ಪಾಸಿಟಿವ್ಗಳು ಇದುವರೆಗೂ ಪತ್ತೆಯಾಗಿರುವಂಥದ್ದು. ಆಕ್ಟಿವ್ ಕೇಸ್ಗಳು 27,657. ಗುಣಮುಖರಾಗಿರುವಂಥವರು 47,091. ಸಾವುಗಳು 2,492. ದೆಹಲಿ. ಈ ನಂಬರ್ಗಳನ್ನು ಯಾಕೆ ನಿಮಗೆ ತೋರಿಸ್ತಾ ಇದ್ದೀವಿ ಅಂದರೆ, ಮಹಾಸ್ಫೋಟವಾಗಿ ಇಷ್ಟೆಲ್ಲ ಕೊರೋನಾ ಪಾಸಿಟಿವ್ಗಳ ಪತ್ತೆಯಾದಾಗ ಇವರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಹೇಳೋದಕ್ಕೆ. ಕರ್ನಾಟಕದಲ್ಲಿ ಯಾವತ್ತೂ ಈ ಸಂಖ್ಯೆಗಳಾಗುವುದು ಬೇಡ. ಆದರೆ ವರ್ಸ್ಟ್ ಕೇಸ್ ಸಿನಾರಿಯೋ ಅಂತ ಪ್ರಿಪೇರ್ ಆಗೋದಾದರೆ ಆವಾಗ ಏನು ಮಾಡಬೇಕು? ತಮಿಳುನಾಡಿನಲ್ಲಿ ಒಟ್ಟು ಕೇಸ್ಗಳು 74,622. ಆಕ್ಟಿವ್ ಕೇಸ್ಗಳ 32,308. ಗುಣಮುಖರಾದಂಥವರು 41,357. ಸಾವುಗಳು 957. ತಮಿಳುನಾಡಿನ ಸಂಖ್ಯೆ ಇದಾದರೆ ತಮಿಳುನಾಡಿನ ರಾಜಧಾನಿ ಚೆನ್ನೈಯಲ್ಲಿ 49,690 ಕೇಸ್ಗಳಿವೆ. ಇವುಗಳ ಪೈಕಿ ಆಕ್ಟಿವ್ ಕೇಸ್ಗಳ 20,140. ಡಿಸ್ಚಾರ್ಜ್ ಆದಂಥವರು 28,823. ಮೃತಪಟ್ಟವರು 727. ಚೆನ್ನೈ ಹತ್ತತ್ರ 50,000ಕ್ಕೆ ಬಂದಿದೆ ಚೆನ್ನೈನ ಸಂಖ್ಯೆ. ಈಗ ಕರ್ನಾಟಕದ ಕೊರೋನಾ ಪಾಸಿಟಿವ್ಗಳ ಸಂಖ್ಯೆಯನ್ನು ನೋಡಿದ್ರೆ ಸಮಾಧಾನ ಅನ್ಸುತ್ತೆ. 11,005 ಕರ್ನಾಟಕದ ಒಟ್ಟು ಸಂಖ್ಯೆ. ಇವುಗಳ ಪೈಕಿ ಆಕ್ಟಿವ್ ಕೇಸ್ಗಳು 3,903 ಆಕ್ಟಿವ್ ಕೇಸ್ಗಳು. ಗುಣಮುಖರಾದಂಥವರು 6,918. ಸಾವು 180. ರೌಂಡ್ ಫಿಗರ್ ಅಲ್ಲಿ ಹೇಳಬೇಕು ಅಂದರೆ 11,000 ಪಾಸಿಟಿವ್ ಇದೆ, 4,000 ಆಕ್ಟಿವ್ ಕೇಸ್ ಇದೆ, 7,000 ಜನ ಆರಾಮಾಗಿದ್ದಾರೆ, 180 ಜನ ಮೃತಪಟ್ಟಿದ್ದಾರೆ.
ಮಹಾರಾಷ್ಟ್ರದಲ್ಲಿ 1.5 ಲಕ್ಷ ಇದೆ, ಕರ್ನಾಟಕದಲ್ಲಿ 11,000 ಇದೆ. ದೆಹಲಿಯಲ್ಲಿ 77,000 ಇದೆ, ಕರ್ನಾಟಕದಲ್ಲಿ 11,000 ಇದೆ. ಮುಂಬೈ ಸಿಟಿಯೊಂದರಲ್ಲೇ 72,000 ಇದೆ, ಕರ್ನಾಟಕದಲ್ಲಿ 11,000 ಇದೆ. ತಮಿಳುನಾಡಿನಲ್ಲಿ 75,000 ಇದೆ, ಕರ್ನಾಟಕದಲ್ಲಿ 11,000 ಇದೆ. ಚೆನ್ನೈ ಮಹಾನಗರದಲ್ಲಿ 50,000 ಪಾಸಿಟಿವ್ಗಳಿದೆ, ಕರ್ನಾಟಕದಲ್ಲಿ 11,000. ಮಹಾರಾಷ್ಟ್ರದಲ್ಲಿ ಆಗಿರುವ ಒಟ್ಟು ಸಾವುಗಳಿಗೂ ಕರ್ನಾಟಕದಲ್ಲಿ ಹುಷಾರಾಗಿ ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆದವರಿಗೂ ಸಮ. ನಮ್ಮಲ್ಲಿ ಎಷ್ಟು ಜನ ಹುಷಾರಾಗಿ ಡಿಸ್ಚಾರ್ಜ್ ಆಗಿದ್ದಾರೋ ಮಹಾರಾಷ್ಟ್ರದಲ್ಲಿ ಅಷ್ಟು ಜನ ಸತ್ತೋಗಿದ್ದಾರೆ. ಮುಂಬೈಯಲ್ಲಿ ಮೃತಪಟ್ಟವರ ಒಟ್ಟು ಸಂಖ್ಯೆ ಕರ್ನಾಟಕದಲ್ಲಿರುವ ಒಟ್ಟು ಆಕ್ಟಿವ್ ಕೇಸ್ಗಳಿಗಿಂತಲೂ ಜಾಸ್ತಿ. ಮುಂಬೈಯಲ್ಲಿ ನೆನಪಿರಲಿ, ಮುಂಬೈಯಲ್ಲಿ ಇರುವ ಒಟ್ಟು ಮೃತಪಟ್ಟವರ ಸಂಖ್ಯೆ ಕರ್ನಾಟಕದ ಒಟ್ಟು ಆಕ್ಟಿವ್ ಕೊರೋನಾ ಕೇಸ್ಗಳಿಗಿಂತಲೂ ಜಾಸ್ತಿ. ಕೊರೋನಾ ವಿರುದ್ಧದ ಹೋರಾಟದಲ್ಲಿ ಕನ್ನಡಿಗರಾದ ನಾವು ಮತ್ತಷ್ಟು ಧೈರ್ಯ, ಭರವಸೆಯನ್ನ ಗಳಿಸಿಕೊಳ್ಳಬೇಕು ಅನ್ನುವ ಕಾರಣಕ್ಕಾಗಿ ಈ ಕಂಪ್ಯಾರಿಸನ್ ಅನ್ನು ಹೇಳ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಒಟ್ಟು 11,000 ಪಾಸಿಟಿವ್ ಇದ್ರೆ ಅವುಗಳ ಪೈಕಿ 1,935 ಬೆಂಗಳೂರಿನಲ್ಲಿದೆ. 1,935 ಬೆಂಗಳೂರಿನ ಒಟ್ಟು ಸಂಖ್ಯೆ. ಇವುಗಳಲ್ಲಿ ಸಕ್ರಿಯವಾಗಿರುವಂಥದ್ದು 1,326 ಕೇಸ್ಗಳು. 527 ಜನ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಸಾವುಗಳು 81. ಕರ್ನಾಟಕದ 180 ಸಾವುಗಳಲ್ಲಿ ಬೆಂಗಳೂರಿನ 81 ಜನ ಇದ್ದಾರೆ. ಕರ್ನಾಟಕದ ಸುಮಾರು 4,000 ಪಾಸಿಟಿವ್ಗಳಲ್ಲಿ 1,300 ಬೆಂಗಳೂರಿನವರು ಆಕ್ಟಿವ್ ಕೇಸ್ಗಳಲ್ಲಿ. 7,000 ಜನ ಗುಣಮುಖರಾಗಿದ್ದಾರೆ. ಬೆಂಗಳೂರಿನವರು ಸುಮಾರು 500 ಜನ. ಕೊರೋನಾ ವಿರುದ್ಧದ ಈ ಮಹಾಯುದ್ಧದಲ್ಲಿ ಕನ್ನಡಿಗರಾದ ನಾವು ಯಾವ ಕಾರಣಕ್ಕೂ ಭರವಸೆ ಕಳೆದುಕೊಳ್ಳುವುದು ಬೇಡ ಅಂತ ಹೇಳೋದಕ್ಕೆ ಈ ಸಂಖ್ಯೆಗಳನ್ನು, ಕಂಪ್ಯಾರಿಸನ್ ಅನ್ನು ಕೊಡ್ತಾ ಇದ್ದೀವಿ. ಕರ್ನಾಟಕದ ಸಂಖ್ಯೆಗಳು ಕೂಡ ಮಹಾರಾಷ್ಟ್ರದಂತೆ ಆಗದೇ ಇರುವುದಕ್ಕೆ, ಬೆಂಗಳೂರು ಮುಂಬೈಯಂತೆ ಆಗದೇ ಇರುವುದಕ್ಕೆ ತಜ್ಞರು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಆ ಸಲಹೆಗಳು ಏನು ಅನ್ನೋದನ್ನು ತೋರಿಸ್ತೀವಿ. ತಯಾರಾಗಿರಿ, ಬದಲಾಗಲಿದೆ ಬದುಕು ಬದಲಾಗುತ್ತೆ, ಬಿ ಪ್ರಿಪೇರ್ಡ್. ಕರ್ನಾಟಕಕ್ಕೆ ತಜ್ಞರ ಪಂಚಸೂತ್ರಗಳನ್ನು ಕೊಟ್ಟಿದ್ದಾರೆ. ಮೊಟ್ಟ ಮೊದಲಿಗೆ ಕೊರೋನಾ ಚೈನ್ ಬ್ರೇಕ್ ಆಗಬೇಕು. ಸರ್ಕಾರನೇ ಎಲ್ಲ ಕೆಲಸ ಮಾಡಬೇಕು ಅನ್ನುವ ನಿರೀಕ್ಷೆಯಿಂದ ಜನ ಹೊರಗೆ ಬರಬೇಕು. ಜನರ ಜವಾಬ್ದಾರಿ ಬಹಳ ದೊಡ್ಡದಿದೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೊರೋನಾ ವಿರುದ್ಧ ಜಾಗೃತನಾಗಬೇಕು. ಸಾಮಾಜಿಕ ಅಂತರ, ಮಾಸ್ಕ್ ಧರಿಸಬೇಕು. ಸರ್ಕಾರ ಏನೋ ಮಾಡುತ್ತೆ ಅಂತ ನಂಬಿಕೊಂಡು ಕೂತ್ಕೋಬೇಡಿ. ಇವೆಲ್ಲವುಗಳ ಬಗ್ಗೆ ಸಮುದಾಯಕ್ಕೆ ಮಾಧ್ಯಮಗಳ ಮೂಲಕ ಜಾಗೃತಿ ಮೂಡಿಸುವ ಕೆಲಸವನ್ನ ಸರ್ಕಾರ ಮಾಡಬೇಕು. ತಜ್ಞರ ಸಲಹೆ.
ಈ ಕ್ರಮಗಳನ್ನು ತೆಗೆದುಕೊಳ್ಳದೇ ಹೋದರೆ ರಾಜ್ಯ ಸರ್ಕಾರ ಭಾರಿ ಬೆಲೆ ತೆರಬೇಕಾಗುತ್ತೆ. ರಿಪೋರ್ಟ್ನಲ್ಲಿ ಬಹಳ ಸ್ಪಷ್ಟವಾಗಿದೆ. ಎರಡನೆಯ ಸಲಹೆ ಗಮನ ಇಟ್ಟು ನೋಡಬೇಕು ನೀವು ಇದನ್ನು. ಎರಡನೆಯ ಸಲಹೆ ತಜ್ಞರು ಕೊಟ್ಟಿರುವಂಥದ್ದು, ಆಸ್ಪತ್ರೆಗಳೆಲ್ಲ ಫುಲ್ ಆದರೆ ಏನು ಮಾಡಬೇಕು? ಮನೆಯಲ್ಲೇ ಚಿಕಿತ್ಸೆ, ಮನೆಯಲ್ಲೇ ಟೆಸ್ಟ್. ರೋಗ ಲಕ್ಷಣಗಳಿಲ್ಲದ ಅಥವಾ ತುಂಬ ಕಡಿಮೆ ಸಿಂಪ್ಟಮ್ ಇರುವಂತಹ ರೋಗಿಗಳನ್ನು ಹಾಸ್ಪಿಟಲ್ಗೆ ತರಲೇಬೇಡಿ. 85% ಸೋಂಕಿತರಿಗೆ ಯಾವುದೇ ಸಿಂಪ್ಟಮ್ ಕಂಡು ಬಂದಿಲ್ಲ. ತಜ್ಞರು ಕೊಟ್ಟಿರುವ ಸಲಹೆಗಳಲ್ಲಿ ಮೆನ್ಷನ್ ಆಗಿರುವಂತಹ ಅತ್ಯಂತ ಪ್ರಮುಖ ಸಲಹೆ ಇದು. ಟೆಸ್ಟಿಂಗ್ ಮನೆಯಲ್ಲೇ ಆಗಬೇಕು, ಚಿಕಿತ್ಸೆನೂ ಮನೆಯಲ್ಲೇ ಆಗಬೇಕು. 85% ಪಾಸಿಟಿವ್ ಕೇಸ್ಗಳನ್ನು ಹಾಸ್ಪಿಟಲ್ಗೆ ತರುವ ಅವಶ್ಯಕತೆ ಕೂಡ ಇರೋದಿಲ್ಲ. ಅವರಿಗೆ ಮನೆಯಲ್ಲೇ ಚಿಕಿತ್ಸೆ ಕೊಡಿ. ಅವರಿಗಾಗಿ ಮೊಬೈಲ್ ಟೆಸ್ಟಿಂಗ್ ಮತ್ತು ಮೊಬೈಲ್ ಆರೋಗ್ಯ ಸಿಬ್ಬಂದಿಯ ವ್ಯವಸ್ಥೆಯನ್ನು ರೂಪಿಸಬೇಕು. ದಿನಕ್ಕೆ 2 ಸಲನೋ 3 ಸಲನೋ ರೋಗಿಯ ಮನೆಗೆ ಹೋಗಿ ಚೆಕ್ ಮಾಡಿ ಪ್ರಿಸ್ಕ್ರಿಪ್ಷನ್ ಕೊಡುವಂತಹ ವ್ಯವಸ್ಥೆ ರೂಪಿತ ಆಗಬೇಕು. ತಜ್ಞರ ಸಲಹೆ ಇದು. ಆರೋಗ್ಯ ಹದಗೆಟ್ಟು ಆಕ್ಸಿಜನ್ ಹಾಕಬೇಕು ಅನ್ನುವ ಪರಿಸ್ಥಿತಿ ಬಂದರೆ, ICUಗೆ ಅಡ್ಮಿಟ್ ಮಾಡಬೇಕು, ವೆಂಟಿಲೇಟರ್ ಬೇಕು ಅನ್ನುವ ಪರಿಸ್ಥಿತಿ ಬಂದರೆ ಆವಾಗ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ. ಪಾಸಿಟಿವ್ ಬಂದವರನ್ನೆಲ್ಲ ಹಾಸ್ಪಿಟಲ್ಗೆ ತರೋದಕ್ಕೆ ಶುರು ಮಾಡಿದ್ರೆ ತುಂಬ ಬೇಗ ಆಸ್ಪತ್ರೆಯಲ್ಲಿನ ಎಲ್ಲ ಬೆಡ್ಗಳು ತುಂಬಿ ಹೋಗ್ತವೆ. ಆಗ ನಿಜವಾಗಿಯೂ ಹಾಸ್ಪಿಟಲೈಸೇಷನ್ನಿನ ಅವಶ್ಯಕತೆ ಇರುವಂಥವರು ಅವರಿಗೆ ಬೆಡ್ಗಳಿರೋದಿಲ್ಲ. ತಜ್ಞರು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರುವಂತಹ ಎರಡನೆಯ ಸಲಹೆ ಇದು. ಇನ್ನು ಮೂರನೆಯ ಸಲಹೆ, ಖಾಸಗಿ ಆಸ್ಪತ್ರೆಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ವ್ಯವಸ್ಥೆಯಾಗಬೇಕು. ದೇಶದಲ್ಲಿರುವ ಒಟ್ಟು ಆಸ್ಪತ್ರೆಗಳ ಪೈಕಿ ಖಾಸಗಿಯವರ ಪಾಲು 70%. ಅವುಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು. ಖಾಸಗಿ ಆಸ್ಪತ್ರೆಗಳಲ್ಲಿರುವ 50% 50% ಬೆಡ್ಗಳನ್ನು ಕೋವಿಡ್ ಟ್ರೀಟ್ಮೆಂಟ್ಗೆ ಮೀಸಲಾಗಿಡಬೇಕು. ಕೊರೋನಾ ಚಿಕಿತ್ಸೆಗೆ ಪ್ರತ್ಯೇಕ ದರ ನಿಗದಿ ಮಾಡಬೇಕು. ಇದನ್ನು ರಾಜ್ಯ ಸರ್ಕಾರ ಈಗಾಗಲೇ ಮಾಡಿಯಾಗಿದೆ. ಯಾವ ಯಾವ ಆಸ್ಪತ್ರೆಗಳಲ್ಲಿ ಎಷ್ಟು ಬೆಡ್ಗಳ ಖಾಲಿ ಇವೆ ಅನ್ನುವ ಮಾಹಿತಿಗೆ ಪೋರ್ಟಲ್ ಒಂದನ್ನು ಆರಂಭಿಸಬೇಕು. ಸೆಂಟ್ರಲೈಸ್ಡ್ ಕಂಟ್ರೋಲ್ ಸಿಸ್ಟಮ್ ಮಾಡಬೇಕು ಆಸ್ಪತ್ರೆಗಳ ಬೆಡ್ಗಳ ನಿರ್ವಹಣೆಗೆ. ಇಡೀ ರಾಜ್ಯದಲ್ಲಿ ಲಭ್ಯವಿರುವ ಒಟ್ಟಾರೆ ಹಾಸ್ಪಿಟಲ್ ಬೆಡ್ಗಳ ಮಾಹಿತಿ ಒಂದು ಕಡೆ ಇರಬೇಕು. ಅದರ ಜೊತೆಗೆ ಕ್ರೀಡಾಂಗಣಗಳು, ಹೋಟೆಲ್ಗಳು, ಕಲ್ಯಾಣ ಮಂಟಪಗಳನ್ನು ತಾತ್ಕಾಲಿಕ ಆಸ್ಪತ್ರೆಗಳನ್ನಾಗಿ ಪರಿವರ್ತಿಸಬೇಕು. ಮೂರನೆಯ ಸಲಹೆ ಇದು, ತಜ್ಞರು ಕರ್ನಾಟಕ ಸರ್ಕಾರಕ್ಕೆ ಕೊಟ್ಟಿರುವಂಥದ್ದು. ನಾಲ್ಕನೆಯ ಸಲಹೆ, ಮತ್ತೊಮ್ಮೆ ಲಾಕ್ಡೌನ್. ಇದು ತಜ್ಞರು ಕೊಟ್ಟಿರುವ ಸಲಹೆ. 2 ರಿಂದ 4 ವಾರಗಳ ಕಾಲ ಲಾಕ್ಡೌನ್ ಮಾಡಬೇಕು. ಈ ಸಂದರ್ಭದಲ್ಲಿ ಅಗತ್ಯ ಸರಕು ಸೇವೆಗಳಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು.
ಮತ್ತೊಮ್ಮೆ ಲಾಕ್ಡೌನ್ ಅನ್ನುವ ಸಲಹೆಯನ್ನು ತಜ್ಞರು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಹೇಳ್ತಾ ಇದೆ ನೋ ಲಾಕ್ಡೌನ್ ಅಂತ. ತಜ್ಞರಿಗೆ ಕೊರೋನಾ ನಿಯಂತ್ರಣ ಒಂದೇ ಪ್ರಯಾರಿಟಿ. ಸರ್ಕಾರಕ್ಕೆ ಕೊರೋನಾ ನಿಯಂತ್ರಣದ ಜೊತೆಗೆ ಆರ್ಥಿಕತೆ ಕುಸಿಯದಂತೆ ನೋಡಿಕೊಳ್ಳುವುದು ಕೂಡ ಆದ್ಯತೆ. ಇನ್ನು 5ನೇ ಸಲಹೆ, ಒಟ್ಟಾರೆ ನಮ್ಮ ಆರೋಗ್ಯ ವ್ಯವಸ್ಥೆಯನ್ನು ಮೇಲ್ದರ್ಜೆಗೆ ಏರಿಸುವ ಬಗ್ಗೆ ಇದೆ. ತಜ್ಞರ ಸಲಹೆಗಳ ಪೈಕಿ 5ನೇ ಸಲಹೆ, ಜಗತ್ತಿನಲ್ಲಿ ಅತ್ಯುತ್ತಮ ಆರೋಗ್ಯ ವ್ಯವಸ್ಥೆ ಹೊಂದಿರುವಂತಹ ರಾಷ್ಟ್ರಗಳು ಅಂತ ಯಾವನ್ನ ಕರೀತಿದ್ವೋ ಆ ರಾಷ್ಟ್ರಗಳು ಈ ಸಾಂಕ್ರಾಮಿಕ ರೋಗದ ವಿರುದ್ಧ ನಲುಗಿ ಹೋಗಿವೆ. ಭವಿಷ್ಯದಲ್ಲಿ ಇಂಥ ಪರಿಸ್ಥಿತಿ ಬರಬಾರದು ಅಂದ್ರೆ ಸಾಂಕ್ರಾಮಿಕ ರೋಗ ನಿರ್ವಹಿಸುವ ಆರೋಗ್ಯ ವ್ಯವಸ್ಥೆಯನ್ನು ನಾವು ಕಟ್ಟಿ ನಿಲ್ಲಿಸಬೇಕು. ಮುಂದುವರಿದ ರಾಷ್ಟ್ರಗಳಲ್ಲಿ ಸಂಭವಿಸಿರುವ ಬಹುತೇಕ ಸಾವುಗಳು ವೆಂಟಿಲೇಟರ್ ಸಿಗಲಿಲ್ಲ ಅನ್ನುವ ಕಾರಣಕ್ಕಾಗಿ. ಆದ್ದರಿಂದ ನಾವು ವೆಂಟಿಲೇಟರ್ಗಳನ್ನು ಸಂಗ್ರಹಿಸಿಕೊಳ್ಳಬೇಕು, ಐಸಿಯು ವ್ಯವಸ್ಥೆ ಹೆಚ್ಚಿಸಬೇಕು, ವೆಂಟಿಲೇಟರ್ಗಳ ನಿರ್ವಹಣೆ ಮಾಡುವ ಆರೋಗ್ಯ ಸಿಬ್ಬಂದಿಯ ತಂಡ ಕಟ್ಟಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮೆಡಿಕಲ್ ಕಾಲೇಜ್ಗಳಲ್ಲಿ ಐಸಿಯು ನಿರ್ವಹಣೆಯ ಕೋರ್ಸ್ಗಳೇ ಇಲ್ಲ. ಐಸಿಯು ನಿರ್ವಹಣೆ ಹೆಂಗೆ ಮಾಡಬೇಕು ಅನ್ನುವುದನ್ನು ಕಲಿಸುವ, ತರಬೇತಿ ಕೊಡುವ ಕೋರ್ಸ್ಗಳೇ ಇಲ್ಲ ನಮ್ಮ ಮೆಡಿಕಲ್ ಕಾಲೇಜ್ಗಳಲ್ಲಿ. ಆ ಕೋರ್ಸ್ಗಳನ್ನು ಆರಂಭಿಸಬೇಕು. ಇಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ ತಜ್ಞರು. ಇನ್ನೊಂದು ಇಂಟ್ರೆಸ್ಟಿಂಗ್ ಸುದ್ದಿಯನ್ನು ಹೇಳಬೇಕು ನಿಮಗೆ. ಮುಂಬೈನಲ್ಲಿ ಪ್ರತಿ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಿಗೂ ಒಂದೊಂದು ಕೋವಿಡ್ ವಾರ್ಡ್ ಮಾಡಲಾಗ್ತಾ ಇದೆ. ಆಯಾ ಅಪಾರ್ಟ್ಮೆಂಟ್ನಲ್ಲಿ ಯಾರಾದರೂ ಪಾಸಿಟಿವ್ ಬಂದರೆ ಅಥವಾ ಅವರಿಗೆ ರೋಗ ಲಕ್ಷಣಗಳ ಶುರುವಾದರೆ ಆ ಕೋವಿಡ್ ವಾರ್ಡ್ಗೆ ಶಿಫ್ಟ್ ಮಾಡಬೇಕು. ಅವರಿಗೆ ಆರಂಭಿಕ ಚಿಕಿತ್ಸೆ ಹೇಗೆ ಕೊಡಬೇಕು ಅನ್ನುವುದಕ್ಕೆ ಅಪಾರ್ಟ್ಮೆಂಟ್ನಲ್ಲಿರುವ 3 ರಿಂದ 4 ಜನರಿಗೆ ತರಬೇತಿ ಕೊಡಲಾಗತ್ತೆ. ಮುಂಬೈ ಇದರ ವಿರುದ್ಧ ಹೇಗೆ ಹೈರಾಣಾಗಿದೆ, ಏನು ಮಾಡ್ತಾ ಇದೆ ಅನ್ನೋದಕ್ಕೆ ಉದಾಹರಣೆಯಾಗಿ ನಾನು ಹೇಳ್ತಾ ಇರುವಂಥದ್ದು, ಯಾವುದೇ ಮೆಡಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲದಿದ್ರೂ ಪರವಾಗಿಲ್ಲ, ಕೋವಿಡ್ ಗುಣಲಕ್ಷಣ ಇರುವಂಥವರಿಗೆ ಮತ್ತು ಪಾಸಿಟಿವ್ ಪ್ರೂವ್ ಆಗಿರುವಂಥವರಿಗೆ ಆರಂಭಿಕ ಟ್ರೀಟ್ಮೆಂಟ್ ಹೇಗೆ ಕೊಡಬೇಕು ಅನ್ನುವುದರ ಟ್ರೈನಿಂಗ್ ಅನ್ನು ಕೊಡಲಾಗ್ತಾ ಇದೆ. ನೀವೇ ಡಾಕ್ಟರ್, ಇದು ಸದ್ಯಕ್ಕೆ ಮುಂಬೈನಲ್ಲಿ ಅನುಸರಿಸಲಾಗ್ತಾ ಇರುವ ಮಾದರಿ. ಇಲ್ಲಿಗೆ ಬಂದು ನಿಂತಿದೆ ಮುಂಬೈನ ಪರಿಸ್ಥಿತಿ. ಪಾಸಿಟಿವ್ ಕನ್ಫರ್ಮ್ ಆದ ನಂತರ ಆ ರೋಗಿಗೆ ಕೊಡುವುದಕ್ಕೆ ಹಾಸ್ಪಿಟಲ್ನಲ್ಲಿ ಬೆಡ್ಗಳಿಲ್ಲ. ಅವರಿಗಿರುವ ರೋಗ ಲಕ್ಷಣದ ಆಧಾರದ ಮೇಲೆ ಮನೆಯಲ್ಲೇ ಟ್ರೀಟ್ಮೆಂಟ್ ಕೊಡುವ ವ್ಯವಸ್ಥೆ ಆಗ್ತಾ ಇದೆ. ಅದರಲ್ಲೂ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ಗಳಲ್ಲಿ ಇಡೀ ಅಪಾರ್ಟ್ಮೆಂಟಿಗೆ ಒಂದರಂತೆ ಕೋವಿಡ್ ವಾರ್ಡ್ ಮಾಡಲಾಗ್ತಾ ಇದೆ. ನೀವೇ ಡಾಕ್ಟರ್, ಇದು ಮುಂಬೈ ಮಾದರಿ. ಪ್ರತಿ ಅಪಾರ್ಟ್ಮೆಂಟು ಲೇಔಟ್ನಲ್ಲಿ ಒಂದೊಂದು ಕೊರೋನಾ ವಾರ್ಡ್. ಅಪಾರ್ಟ್ಮೆಂಟ್ ದೊಡ್ಡದಾಗಿದ್ದರೆ ಅಲ್ಲಿರುವ ಕ್ಲಬ್ ಹೌಸ್ಗಳನ್ನು ಕೊರೋನಾ ವಾರ್ಡ್ಗಳಾಗಿ ಪರಿವರ್ತಿಸಬೇಕು. ಆ ವಾರ್ಡ್ನಲ್ಲಿ ಹಾಸಿಗೆ ಮತ್ತು ಶೌಚಾಲಯದ ವ್ಯವಸ್ಥೆ ಇರಬೇಕು.
ನೆನಪಿರಲಿ, ಇದು ಸರ್ಕಾರದಿಂದ ಮಾಡಲಾಗುವ ಕೊರೋನಾ ವಾರ್ಡ್ಗಳಿಲ್ಲ ಅಲ್ಲ, ಜನಾನೇ ಮಾಡಿಕೊಳ್ಳಬೇಕಾದಂತಹ ಕೊರೋನಾ ವಾರ್ಡ್ಗಳಿವೆ. ಅಲ್ಲಿ ಮಾಸ್ಕ್ಗಳು, ಸ್ಯಾನಿಟೈಸರ್ಗಳು, ಗ್ಲೌಸ್ಗಳ ಸಂಗ್ರಹ ಇರಬೇಕು ಮತ್ತು ವಾರ್ಡ್ಗಳಲ್ಲಿ ಆಕ್ಸಿಜನ್ ಮಾಪಕ ಯಂತ್ರ ಇರಬೇಕು ಅಂತ. ಆಕ್ಸಿಜನ್ ಮಾಪಕ ಯಂತ್ರ ಇದನ್ನು ಜನಾನೇ ತಗೊಳ್ಬೇಕು, ಮುಂಬೈ ಮಾದರಿ. ತುರ್ತು ಸಂದರ್ಭದಲ್ಲಿ ಆಕ್ಸಿಜನ್ ಒದಗಿಸುವ ಯಂತ್ರ ಕೂಡ ಇರಬೇಕಲ್ಲಿ. ಆಕ್ಸಿಜನ್ ಮಾಪಕ ಯಂತ್ರ ಮತ್ತು ತುರ್ತು ಸಂದರ್ಭದಲ್ಲಿ ಆಕ್ಸಿಜನ್ ಒದಗಿಸುವ ಯಂತ್ರ. ಪ್ರತಿ 2 ದಿನಕ್ಕೊಂದು ಸಲ ವಾರ್ಡ್ ಸ್ಯಾನಿಟೈಸ್ ಆಗಬೇಕು. ಅಲ್ಲಿ ಯಾರು ಇಲ್ಲದೆ ಇದ್ದಾಗ, ಯಾರಾದರೂ ಇದ್ದರೆ ಅವರನ್ನು ಹೊರಗೆ ಕರೆದುಕೊಂಡು ಹೋದ ತಕ್ಷಣ ಸ್ಯಾನಿಟೈಸ್ ಆಗಬೇಕು. ಈ ಕೊರೋನಾ ವಾರ್ಡ್ ನಿರ್ವಹಣೆಗೆ 4-5 ಜನರ ಕಮಿಟಿ ಇರಬೇಕು. ಆ ಕಮಿಟಿಯವರು ಮೆಡಿಕಲ್ ಬ್ಯಾಕ್ಗ್ರೌಂಡ್ ಹೊಂದಿರಲೇಬೇಕು ಅಂತ ಇಲ್ಲ. ಅವರಿಗೆ ಬೇಸಿಕ್ ಆಗಿ ಒಂದು ಪಾಸಿಟಿವ್ ಬಂದಾಗ ಏನು ಮಾಡಬೇಕು ಅನ್ನುವ ಟ್ರೈನಿಂಗ್ ಆಗಿರುತ್ತೆ. ಸೋಂಕಿನ ಲಕ್ಷಣ ಕಂಡು ಬಂದರೆ ಅಥವಾ ಟೆಸ್ಟ್ ಮಾಡಿ ಪಾಸಿಟಿವ್ ಆದರೆ ಅವರನ್ನ ಈ ವಾರ್ಡ್ನಲ್ಲಿ ಇರಿಸಬೇಕು. ಮುಂಬೈ ಮಾದರಿ ಇದು. ಕರ್ನಾಟಕದಲ್ಲಿರುವ ಒಟ್ಟು ಪಾಸಿಟಿವ್ಗಳಿಗೂ ಮಹಾರಾಷ್ಟ್ರದಲ್ಲಿರುವ ಒಟ್ಟು ಪಾಸಿಟಿವ್ಗಳಿಗೂ ಕಂಪ್ಯಾರಿಸನ್ನೇ ತಪ್ಪು. ಒಂದು ವೇಳೆ ಪರಿಸ್ಥಿತಿ ಕೈ ಮೀರಿದರೆ ಕರ್ನಾಟಕದಲ್ಲಿ ಏನೇನು ಮಾಡಬೇಕು ಅನ್ನುವ ವಿಷಯದಲ್ಲಿ ತಜ್ಞರು ಇಂಥದ್ದೊಂದು ವರದಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.